ನಾಳೆ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಇತಿಹಾಸ ಪ್ರಸಿದ್ಧ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಗುದ್ದಲಿ ಪೂಜೆಯನ್ನು ಕಾರ್ಯಕ್ರಮಕ್ಕೆ ಆ ಶಾಸಕರು ಅಧ್ಯಕ್ಷತೆಯಲ್ಲಿ ಏನು ನಾಳೆ ನಡೀತಾ ಇದೆ, ಅದು ಸುಮಾರು ಇತಿಹಾಸ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ನೆನೆಗುದಿ ಬಿದ್ದಿತ್ತು. ಸುಮಾರು ಮೀಟಿಂಗ್ ಮಾಡಿ ಶಾಸಕರನ್ನ ಮುಜರಾಯಿಯವರಾಗಿರ್ಬೋದು, ಇಲ್ಲಿನ ಭಕ್ತಾದಿಗಳಾಗಿರ್ಬೋದು, ಇದನ್ನ ಗುದ್ಲಿ ಪೂಜೆ ಮಾಡ್ಬೇಕು, ನೀವು ಈ ದೇವಸ್ಥಾನ ಕಟ್ಟಿಸ್ಕೊಡ್ಬೇಕು, ಇದನ್ನ ಅಧ್ಯಕ್ಷತೆ ನೀವು ವಹಿಸಿ ಮಾಡಿದ್ರೆ ಮಾತ್ರ ಸಾಧ್ಯ. ಸುಮಾರು ಜನಗಳು ಇದನ್ನ ಮಾಡಬೇಕು, ಇದು ನಮ್ಮದು ಅಂತೇಳಿ ಮಾಡೋಕ್ಕೆ ಆಗದೆ ಅದು ನೆನೆಗುದಿ ಬಿದ್ದಿದೆ. ಇದನ್ನು ನೀವು ಮಾಡಿದರೆ ನಿಮಗೆ ಹೆಸರಿರ್ತದೆ, ಇದನ್ನ ಮಾಡಿದರೆ ನಿಮ್ಗೆ ಹೆಸರಿರ್ತದೆ ಅಂತೇಳಿ ಇಲ್ಲಿನ ಭಕ್ತಾದಿಗಳೆಲ್ಲ ಕೇಳ್ಕೊಂಡಾಗ ಶಾಸಕರು ಅದನ್ನ ಅಧ್ಯಕ್ಷತೆ ವಹಿಸಿ ಸುಮಾರು DC ಅವ್ರ ಹತ್ರ ಆಗಿರ್ಬೋದು, ADC ಅವ್ರ ಹತ್ರ ಆಗಿರ್ಬೋದು, ಮತ್ತೆ ತಹಶೀಲ್ದಾರು ಮತ್ತೆ ಮುಜರಾಯಿ ಇಲಾಖೆಯವ್ರ ಹತ್ರ ಎಲ್ಲ ಮಾತಾಡಿ ಅದ್ರ ತಕ್ಕಂಗೆ ಪ್ಲಾನ್ ಮಾಡಿ ಈ ದೇವಸ್ಥಾನ ನಾಳೆ 8 ಗಂಟೆಗೆ ಗುದ್ಲಿ ಪೂಜೆ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಸುಮಾರು ಡೇಟ್ಗಳು ಮುಂದಕ್ಕೆ ಹೋಯ್ತು. ಯಾಕಂತ ಹೇಳಿದ್ರೆ ಅದನ್ನ ಈ ದೇವಸ್ಥಾನ ತಳ್ಳೋದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿ ಮೊನ್ನೆ ಎಲ್ಲ ಭಕ್ತಾದಿಗಳೆಲ್ಲ ಸೇರ್ಕೊಂಡು ಮತ್ತೆ 500 ಮುಖಾಂತರ ಅದನ್ನ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ತಳ್ಳಿ ಈಗ ನೆಲಸಮ ಮಾಡಿದ್ದಾರೆ. ಈಗ ಎಲ್ಲ ಸ್ಕೆಚ್ ಮಾಡಿ ನಾಳೆ ಪೂಜೆ ಮಾಡ್ಬೇಕಂತೇಳಿ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಪೂಜೆಗೆ ನಮ್ಮ ಶಾಸಕರ ಜೊತೆ ನಮ್ಮ ಇದಕ್ಕೆ ಸಹಕಾರ, ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾ ಇರೋಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಅಣ್ಣವ್ರು ಕೂಡ ಈ ಪೂಜೆಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ನಜೀರ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೆ ಇದರ ದಾನಿಗಳು ಕೂಡ ನಾಳೆ ಎಲ್ಲ ಸುಮಾರು ಜನ ದಾನಿಗಳಿದ್ದಾರೆ. ಹೆಸರು ಹೇಳ್ತಾ ಹೋದೆ ತುಂಬಾ ಜನ ಇದ್ದಾರೆ. ಮತ್ತೆ ಉದಾಹರಣೆಗೆ ಸತ್ಯನಾರಾಯಣ ಜೀವನಾಥ ವೆಂಕಟೇಶ್ ಅಣ್ಣವರು ಆಗಿರ್ಬೋದು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೆಲ್ಲ ಆಗುವಗಳನ್ನು ನೋಡ್ಕೊತಾ ಇದ್ದಾರೆ. ನಾಳೆ ಈ ಕಾರ್ಯಕ್ರಮದಲ್ಲಿ ಹೋಮ ಯಜ್ಞಗಳು ಕೂಡ ನಡೀತಾ ಇದೆ. ನಡೆಯೋ ಮುಖಾಂತರ ಗುದ್ಲಿ ಪೂಜೆ ಪ್ರಾರಂಭ ಆಗ್ತದೆ. ಇದರ ಅಂದಾಜು ಸುಮಾರು 3 ಕೋಟಿ ಅನ್ಕೊಂಡ್ರು, ಆಮೇಲೆ 4 ಕೋಟಿ ಅನ್ಕೊಂಡ್ರು, ಈಗ 5 ಕೋಟಿಗೆ ತಲುಪ್ತಾ ಇದೆ ಅಂದಾಜು ವೆತ್ತ. ಇದು ನಮ್ಮ ಕೋಲಾರಿಗೆ ಒಂದು ನೆನೆಸ್ಕೊಳ್ಳೋಂತಾರ ಒಂದು ಹೃದಯ ಭಾಗದಲ್ಲಿರೋ ಯಾವತ್ತಿಗೂ ಪ್ರತಿಯೊಬ್ಬರ ಜನದಲ್ಲಿ ಮನದಲ್ಲಿ ಉಳ್ಕೊಳ್ಳೋಂತ ಶಾಶ್ವತ ಕೆಲಸ ಅಂತ ಹೇಳ್ಬೋದು. ಶಾಸಕರು ಸುಮಾರು ದೇವಸ್ಥಾನಗಳಿಗೆ, ಸುಮಾರು 200 ದೇವಸ್ಥಾನಗಳಿಗೆ ಅವರ ಸ್ವಂತ ಹಣದಿಂದ ಸಹಾಯ ಮಾಡಿದ್ದಾರೆ. ಅದರ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಸಹಕಾರ ಮಾಡ್ತೀನಿ ಅಂತ ಈಗಲಾಗಲೇ ಅಡ್ವಾನ್ಸ್ ಆಗಿ ಅವರು 50 ಲಕ್ಷ ಕೂಡ ಅವರು ಏನೋ ಈ ಡ್ರೆಸ್ಸಿಂಗ್ ಕಲ್ಲಲ್ಲೇ ಕಟ್ಟಬೇಕಂತ ನಿರ್ಧಾರ ಮಾಡಿರೋದ್ರಿಂದ ಅವ್ರಿಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಈ ದೇವಸ್ಥಾನ ನಾಳೆ ಸ್ಟಾರ್ಟ್ ಆದರೆ ಸುಮಾರು 1-1.5 ವರ್ಷದಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಇದನ್ನ ಮುಗಿಸ್ಬೇಕಂತೇಳಿ ಈಗಾಗಲೇ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಗಂಗಣ್ಣವರು ಇದನ್ನ ನಾಳೆ ಪೂಜೆ ಆಗಿರ್ಬೋದು, ದೇವಸ್ಥಾನದ ಯಾವ ಥರ ಮಾಡ್ಬೇಕು ಅನ್ನೋದೆಲ್ಲ ಅವರು ಕೂಡ ಸಹಕಾರವನ್ನು ಮಾಡಿ ನಾಳೆ ಊಟದ ವ್ಯವಸ್ಥೆ ಆಗಿರ್ಬೋದು, ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಅವರೆಲ್ಲದಕ್ಕೂ ಅವ್ರ ಗೌರವ ಕೊಡುವಂಥ ಎಲ್ಲ ಕೆಲಸ ಕೂಡ ನಾಳೆ ಮಾಡೋಂಥ ಅದನ್ನ ಗಂಗಣ್ಣವ್ರು ಕೂಡ ಮಾಡ್ಬೇಕಂತೇಳಿ ನಿರ್ಧಾರ ಮಾಡ್ಕೊಂಡು ಎಲ್ಲ ಈಗಾಗಲೇ ಪೆಂಡಾಲ್ ಹಾಕೋದಿರ್ಬೋದು ಎಲ್ಲ ವ್ಯವಸ್ಥೆ ನಡೀತಾ ಇದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಜಾತಿ ಪಕ್ಷ ಭೇದ ಭಾವ ಇಲ್ಲದೆ ನಮ್ಮದು ಅಂತ ತಿಳ್ಕೊಂಡು, ಈ ದೇವಸ್ಥಾನ ನಮ್ಮದು ಅಂತ ಹೇಳ್ಕೊಂಡು ಸೇರಿ ಈ ನಾಳೆ ಏನು ಪೂಜಾ ಕಾರ್ಯಕ್ರಮ ನಡೀತದೋ ಅದನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕೋಲಾರ ಪುರಾತನವಾದ ಪ್ರಸಿದ್ಧವಾದ ದೇವಸ್ಥಾನ ಇದು ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಕೋಲಾರ್ಗೆ ಇಲ್ಲಿ ಕೆರೆ ಇದ್ದ ದೇವಸ್ಥಾನ ಇದು. ಸುಮಾರು ವರ್ಷಗಳಿಂದ ಶಿಥಿಲಗೊಂಡಿತ್ತು. ನಾವು ಹೋಗಿ MLA ಎಲ್ಲ ಮನವಿ ಮಾಡಿದ್ವಿ, ಮಂಜಣ್ಣವ್ರನ್ನ ನಾವೆಲ್ಲ ಮನವಿ ಮಾಡಿದ್ದಕ್ಕೆ ಅವರೆಲ್ಲ ಹೋಗೊಟ್ಟು ನಮ್ಮ BPS ಸತ್ಯನಾರಾಯಣ ಜೀವನ ವೆಂಕಟೇಶಣ್ಣವರು ಇವರೆಲ್ಲ ನೇತೃತ್ವದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ವಿ. 3-4 ಕೋಟಿ ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದಾರೆ ಮಂಜಣ್ಣವರು. ಅದಕ್ಕೆಲ್ಲ ಭಕ್ತಾದಿಗಳು ನಾಳೆ ಹೆಚ್ಚಿನ ಸಂಖ್ಯೆ ಬಂದು ಗುದ್ದಿ ಪೂಜೆ ಭಾಗವಹಿಸಿ ನಾಳೆ 8 ಗಂಟೆಗೆ ಭಗವಂತನ ಆಶೀರ್ವಾದ ಕೃಪೆಗೆ ಒಳಗಾಗಬೇಕಂತ ತಮ್ಮಲ್ಲಿ ಎಲ್ಲರೂ ಮನವಿ ಮಾಡ್ತೀವಿ. ಇದು ಏನು ನಾಳೆ ಕಾರ್ಯಕ್ರಮ ಅಂದರೆ, ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಗುದ್ಲಿ ಪೂಜೆ ಇದೆ. ಇದು ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಏನು ಈ ದೇವಸ್ಥಾನ ಇತಿಹಾಸ ಅಂದರೆ, ಇದು ಕೀಲುಕೋಟೆ ಗಡಿಭಾಗ. ಈ ಗಡಿಭಾಗ ಇರೋದ್ರಿಂದ ಈ ಗಡಿಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ತದೆ, ಪಕ್ಕದಲ್ಲಿ ದಶರಥ ಕುಂಟೆ ಇರ್ತದೆ. ಅಲ್ಲಿ ಹಳೆ ಕಾಲದಲ್ಲಿ ದಶರಥ ಕುಂಟೆಯಿಂದ ನೀರು ತಗೊಂಬಂದು ಅಭಿಷೇಕ ಮಾಡ್ತಿದ್ರು ಇಲ್ಲಿ. ಇದು ಸುಮಾರು 1000 ವರ್ಷದ ಇತಿಹಾಸದ ದೇವಸ್ಥಾನ. ಸುಮಾರು 40-50 ವರ್ಷದಿಂದ ಇದು ಪೂಜೆ ಇಲ್ದಿರ ಶಿಥಿಲಗೊಂಡಿತ್ತು ದೇವಸ್ಥಾನ.
ಇದಕ್ಕೆ ಮಾನ್ಯ ನಮ್ಮ ಶಾಸಕರು ಇದನ್ನ ನೋಡ್ಬಿಟ್ಟು ಈ ಕೋಲಾರಕ್ಕೆ ಬಂದಾಗ ಈ ದೇವಸ್ಥಾನನ ನಾವು ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹೇಳಿದರು. ಏನು ಶಾಸಕರು ಹೇಳ್ದಂಗೆ ಇದಕ್ಕೆ ಸುಮಾರು 4 ರಿಂದ 5 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಕೋಲಾರ ಭಕ್ತಾದಿಗಳು ಕೋಲಾರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಪಕ್ಷ ಇಲ್ಲದೆ ನಾಳೆ ಬೆಳಗ್ಗೆ 8 ಗಂಟೆಗೆ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಬಂದು ನಾಳೆ ಬೆಳಗ್ಗೆ ಗುದ್ಲಿ ಪೂಜೆ 8 ಗಂಟೆಗಿದೆ. ಎಲ್ಲರೂ ಬಂದು ಇದಕ್ಕೆ ಪೂಜೆಗೆ ಹಾಜರಾಗ